ಚತುರ್ಥಿ ಹಬ್ಬವು ಭಾದ್ರಪದ ತಿಂಗಳ ಶುಕ್ಲ ಪಕ್ಷದಂದು ಆಚರಿಸಲಾಗುತ್ತೆ. ಈ ಬಾರಿ ಸೆಪ್ಟೆಂಬರ್ 7ರಂದು ಗಣೇಶ ಚತುರ್ಥಿ ಹಬ್ಬವನ್ನು ಆಚರಿಸಲಾಗ್ತಿದ್ದು ಈಗಾಗಲೇ ಹಬ್ಬ ತಯಾರಿ ಜೋರಾಗಿ ನಡೀತಾ ಇದೆ. ಚೌತಿ ಹಬ್ಬವನ್ನು ಪ್ರಕೃತಿ ಜೊತೆಗೆ ಆಚರಿಸುವುದು ವಿಶೇಷವಾಗಿದ್ದು ಗಣೇಶ ಚತುರ್ಥಿಯು ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದೆ. ಗಣೇಶನನ್ನ ಗಜಾನನ, ಗಜವದನ, ಗಣಪತಿ, ಏಕದಂತ, ಲಂಬೋದರ, ವಕ್ರತುಂಡ, ವಿಘ್ನ ವಿನಾಶಕ, ಚತುರ್ದಶಿ, ಚೌತಿ ಹೀಗೆ ನಾನಾ ಹೆಸರಿನಿಂದ ಕರೆಯುವ ಈ ಹಬ್ಬವನ್ನ ದೇಶಾದ್ಯಂತ ಭಾರಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಗಣೇಶನು ಬಾಲಕುಮಾರನಾಗಿ ಪ್ರಕೃತಿಯ ರೂಪದಲ್ಲಿ ಅವತರಿಸುತ್ತಾನೆ ಎಂದು ಪ್ರತೀತಿ ಇದೆ. ಗಣಪತಿಗೆ ಪಂಚಕಜ್ಜಾಯವನ್ನ ನೈವೇದ್ಯವಾಗಿ ಇಡಲಾಗಿದ್ದು ಗಣಪತಿ ಹಬ್ಬವನ್ನ ವಿಶೇಷ ರೀತಿಯಲ್ಲಿ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಗಣೇಶನ ವಾಹನನಾದ ಇಲಿಯನ್ನ ಪ್ರತಿಭೆಯ ಸಂಕೇತವೆಂದು ತಿಳಿಯಲಾಗಿದೆ. ಒಂದು ವಿವರಣೆಯ ಪ್ರಕಾರ ಗಣೇಶನ ದೈವಿಕ ವಾಹನ ಇಲಿ ಅಥವಾ ಮೂಷಿಕ ವಿವೇಕ, ಪ್ರತಿಭೆ ಹಾಗೂ ಬುದ್ಧಿವಂತಿಕೆಯನ್ನ ಪ್ರತಿನಿಧಿಸುತ್ತದೆ. ಭಾರತದ ಅನೇಕ ನಗರಗಳಲ್ಲಿ ವಿಶೇಷವಾಗಿ ಮುಂಬೈಯಲ್ಲಿ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮಣ್ಣಿನಿಂದ ಮಾಡಿದ ಗಣಪತಿಯ ಮೂರ್ತಿಗೆ ಪೂಜೆ ಸಲ್ಲಿಸಿ ವ್ರತವೆಂದು ಆಚರಿಸಲಾಗುತ್ತದೆ. ಹಬ್ಬದ ದಿನ ಮೋದಕ, ಕಡಬು ಎಂಬ ಸಿಹಿ ತಿಂಡಿಯಿಂದ ಮಾಡಿ ಗಣೇಶನಿಗೆ ನೈವೇದ್ಯ ಮಾಡಲಾಗುತ್ತದೆ. ಇದಾಗಿತ್ತು ಅಶ್ವವೇಗ ಸ್ಪೆಷಲ್. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ದುಂಡಿ ವಿನಾಯಕ ನಾಮಕಾವತಾರ ಪಾಲಿಚ ಪಾಲಕ ಗೌರೀಚ ಬಾಲಕ ಬಲ್ಲಾಳೇಶ್ವರ ಜಯ ದೇವ